ಗಿರೀಶ್ ಲಿಂಗಣ್ಣ ಅವರೇ, ಇನ್ನೊಂದು ಪ್ರಶ್ನೆ ನಂದೇನಿತ್ತು ಅಂತ ಹೇಳಿದ್ರೆ, ಎಲ್ಲಿದ್ದೀವಿ ನಾವು ಇವತ್ತಿಗೆ ಈ ಒಂದು ವಾರ್ ಸನ್ನಿವೇಶದಲ್ಲಿ? ನಮ್ಮ ಸ್ಟ್ಯಾಂಡ್ ಏನಾಗಿರುತ್ತೆ, ನಮ್ಮ ಕೆಪಾಸಿಟಿ ಏನು ಅಂತ ಬಂದಾಗ ಅಫ್ಕೋರ್ಸ್ ಯಾರಿಗೆ ಆದರೂ ಗೊತ್ತಿರತಕ್ಕಂಥ ವಿಚಾರ, ಪಾಕಿಸ್ತಾನಕ್ಕಿಂತ ನಾವು ಬಹಳ ಬಹಳ ಮುಂದೆ ಇದ್ದೀವಿ ಅಂತ ಹೇಳಿ. ಈಗ ಇಸ್ರೇಲ್ ಅಂತ ಬಂದಾಗ ಸುತ್ತಮುತ್ತ ಇಸ್ರೇಲು ಯಾವ ದಿಕ್ಕಿಗೆ ಕಡೆ ತಿರುಗಿದ್ರು ಅಲ್ಲೊಬ್ಬ ದುಶ್ಮನ್ ಇದ್ದಾನೆ. ಇಸ್ರೇಲ್ಗೆ ಯಾವ ದಿಕ್ಕಿಗೆ ತಿರುಗಿದ್ರು ಒಬ್ಬ ದುಶ್ಮನ್ ಇದ್ದಾನೆ. ಇಸ್ರೇಲ್ ನಮ್ಮ ಸ್ವಲ್ಪ ಗೆಳೆಯ, ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ಅವನು ಟೆಕ್ನಾಲಜಿ ಕೊಡ್ತಾನೆ ನಮಗೆ, ಅದು ಇದು ಅಂತೆಲ್ಲ ಇದೆಯಲ್ಲ. ಒಂದು ವೇಳೆ ಯುದ್ಧ ಸಂಭವಿಸಿದ್ದು ನಿಜವೇ ಆದರೆ ಅದರ ಸಾಧ್ಯತೆ ನಾನು 1000ರಲ್ಲಿ 1ನೇ ಭಾಗನೂ ಇಲ್ಲ ಅಂತ ಹೇಳ್ತೀನಿ. ಸದ್ಯಕ್ಕೆ ಈ ಟೆರರಿಸ್ಟ್ಗಳ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ನಾವು ಯುದ್ಧ ಮಾಡ್ತೀವಿ ಅಂತ ಹೋದರೆ ಪ್ರತಿ ಟೆರರಿಸ್ಟ್ ಅಟ್ಯಾಕ್ಗೂ ಭಾರತ ಒಂದು ಯುದ್ಧ ಮಾಡಿಬಿಡ್ಬೇಕಾಗಿತ್ತು. ಪುಲ್ವಾಮಾದಾಗಲೇ ನಾವು ಮಾಡಿಲ್ಲ, ಪುಲ್ವಾಮಾದಾಗಲೂ ನಾವು ಮಾಡಿಲ್ಲ. ಅದೇ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆದಾಗಲೂ ಕೂಡ ಈ ಹೀಟ್ಗೆ ಏನೇನು ಬೇಕೋ ಒಂದು ಆಳುವ ಸರ್ಕಾರ ಅದನ್ನು ಪೂರೈಸ್ಕೊಂಡು ಬರ್ತಾ ಇರುತ್ತೆ. ಇವತ್ತಿನ ಬಿಸಿಗೆ ತಕ್ಕಂತೆ ಏನೇನು ಕ್ರಮಗಳು ತೆಗೆದುಕೊಳ್ಬಹುದು ಅದನ್ನು ಮಾಡ್ತಾ ಹೋಗುತ್ತೆ. ಎಲ್ಲಿದ್ದೀವಿ ನಾವು ಅಂತ ಒಂದು ವೇಳೆ ನೋಡಿ, ಈಗ ಟೆರರಿಸ್ಟ್ ಮಿಸೈಲ್ಸ್ ಅಂತ ಇಲ್ಲ, ಈ ಟೆರರಿಸ್ಟ್ಗಳ ವಿಚಾರ ಬಂದರೆ ಇಲ್ಲಿ 3 ಲೇಯರ್ಸ್ ಇದೆ ಟೆರರಿಸ್ಟ್. ಓಕೆ, ಮೊದಲನೇದು ತಲೆ, ಆಸಿಮ್ ಮುನೀರ್, ಹಫೀಜ್ ಸೈಯದ್, ಇವರೆಲ್ಲ ಕೂತ್ಕೊಂಡು ಇನ್ಫ್ರಾಸ್ಟ್ರಕ್ಚರ್, ಈ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಮಾಡ್ತಾರೆ. ನೆಕ್ಸ್ಟು ಮಿಲಿಟ್ರಿ ಟ್ರೈನಿಂಗ್ ಸೆಂಟರ್ಸು, ಮಿಲಿಟ್ರಿ ಅವ್ರದ್ದು ಟೆರರಿಸ್ಟ್ ಕ್ಯಾಂಪ್ಗಳು, ಅದು ಸೆಕೆಂಡ್ ಲೇಯರ್ ಆಫ್ ಟೆರರಿಸಮ್. ಥರ್ಡ್ ಲೇಯರ್ ಆಫ್ ಟೆರರಿಸಮ್ ಅಂತ ಬಂದರೆ ಈಗ ನಮಗೆ ಬಂದು ಹೊಡೆದವ್ರು ಯಾರು, ಇವರು ಬರೇ ಪಾನ್ಗಳಿರಲ್ಲ. ಸೊ ಈಗ ಫಸ್ಟು ನಮ್ದೇನಿರುತ್ತೆ, ಈಗ ಬಂದು ಹೊಡೆದವ್ರನ್ನ ನಾವು ನ್ಯೂಟ್ರಲೈಸ್ ಮಾಡಬೇಕು ಅನ್ನೋದಿರ್ತದೆ. ಸೆಕೆಂಡ್ ಏನು ಮಾಡ್ತಾರೆ, ನಾವು ಮಾಡಿದ್ದು ಬಾಲಾಕೋಟು ಇದರಲ್ಲಿ 2ನೇ ಹಂತದ ಟೆರರಿಸ್ಟ್ಗಳನ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಮಾಡಿದ್ವಿ ಒಂದು ತಕ್ಕ ಮಟ್ಟಕ್ಕೆ. ಬಟ್ ಅದು ಅಷ್ಟು ಬೇಗ ಮುಗಿಯಲ್ಲ, ತುಂಬಾ ಇದೆ ಅದು ನ್ಯೂಟ್ರಲೈಸ್ ಮಾಡೋಕ್ಕೆ. ಫಸ್ಟ್ ಲೆವೆಲ್ ತಲೆನ ತೆಗಿಯೋಕ್ಕೆ ಇನ್ನೂ ನಾವು ಅಟೆಂಪ್ಟೇ ಮಾಡಿಲ್ಲ. ಈ ಫಸ್ಟ್ ಲೆವೆಲ್ ತೆಗಿದೇ ಹೋದರೆ ಈ ಸೆಕೆಂಡ್ ಲೆವೆಲ್ಲು ಥರ್ಡ್ ಲೆವೆಲ್ ನೀವು ಏನೇ ಡಿಸ್ಟ್ರಾಯ್ ಮಾಡಿದ್ರೂ ಅದು ಉತ್ಪತ್ತಿ ಆಗ್ತಾನೆ ಇರ್ತವೆ. ರಕ್ತ ಬೀಜ ಸುರರು ಅವ್ರನ್ನ ಈ 4 ಜನ ನೋಡಿದ ತಕ್ಷಣ ಹೌದು ನೀವು ಹೇಳ್ದಂಗೆ ಜನಕ್ಕೆ ಒಂದು ಎಮೋಷ್ನಲಿ ನಮ್ಮ ಯಜಮಾನನ ಕೊಂದಿದ್ದವ್ರನ್ನ ಒಂದು ತಕ್ಕ ಪಾಠ ಕಳಿಸಿದ್ರು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗೇ ಆಗಲಿ ಆಗುತ್ತೆ, ನನಗೆ ಆದರೂ ಆಗುತ್ತೆ, ನಮ್ಮ ಮನೆಯವ್ರಿಗಾದರೂ ಆಗುತ್ತೆ. ಸೊ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ದಟ್ ಎಮೋಷ್ನಲಿ ಗೌರ್ಮೆಂಟ್ ಹ್ಯಾಸ್ ಟು ಡೂ ಇಟ್ ಫಾರ್ ದ ಪೀಪಲ್. ಅದು ಮಾಡ್ತಾರೆ. 2ನೇ ಲೆವೆಲ್ ಟೆರರಿಸಮ್ ಅಟ್ಯಾಕು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಮೊದಲನೇ ಲೆವೆಲ್ ಅಟ್ಯಾಕ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಕೋವರ್ಟ್ ಆಪರೇಷನ್, ಸರ್ ಹೇಳಿದ್ರಲ್ಲ, ಕೋವರ್ಟ್ ಆಪರೇಷನ್ ಇಸ್ ದ ಓನ್ಲಿ ಇದು, ದಟ್ ಈಸ್ ದಿ ಆಲ್ಟರ್ನೇಟ್. ನೆಕ್ಸ್ಟ್ ಲೆವೆಲ್ ಏನಂದರೆ ಡಿಪ್ಲೊಮ್ಯಾಟಿಕ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡೋದು. ಈಗಾಗಲೇ ಸಿಂಧೂ ನೀರನ್ನ ಕಟ್ ಮಾಡಿದ್ದೀವಿ ಅಂತ ಹೇಳ್ತೀರಿ, ಬಟ್ ಅದ್ರ ಎಫೆಕ್ಟ್ ಇಮಿಡಿಯೇಟ್ ಆಗಲ್ಲ. ಯಾಕಂದರೆ ಅಷ್ಟು ಹೋಗ್ತಾರ ನೀರನ್ನ ಒಂದೇ ಸಲ ಭಾರತದಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು, ಭಾರತದಲ್ಲಿ ಡೈವರ್ಟ್ ಮಾಡೋಕ್ಕಾಗಲ್ಲ. ಅಂಥ ಡ್ಯಾಮ್ಸ್ಗಳು ನಾವು ಕಟ್ಟಿಲ್ಲ, ಎಲ್ಲ 1-2-3 ಮೇನ್ ಡ್ಯಾಮ್ಸ್ಗಳು ಕಟ್ಟಿದ್ದೀವಿ. ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಶಾಕ್ ಕೊಟ್ಟಿದ್ದೀವಿ ಅವ್ರಿಗೆ. ಅವರು ಒಂದು ಸಿಮ್ಲಾ ಪ್ಯಾಕನ್ನು ಟ್ರೀಟಿನ ನಾವು ಆನರ್ ಮಾಡಲ್ಲ ಅಂದಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಎ ಬಾರ್ಡ್ರಲ್ಲಿ ಏನೇ ಡಿಸ್ಪ್ಯೂಟ್ ಆದರೂ ಒಂದೇ ಕೂತ್ಕೊಂಡು ಮಾತಾಡಿ ಅದನ್ನು ಸಾಲ್ವ್ ಮಾಡ್ತೀವಿ, ಏಕಾಏಕಿ ನಿರ್ಧಾರ ಕೂತ್ಕೊಂಡು ನಾವು ಹೊಡೆಯಲ್ಲ. ಸೊ ಆ ಒಂದು ಪ್ಯಾಕ್ನ ನಾವು ಹಿಂದೆ ತಗೊಂಡಿದ್ದೀವಿ ಅನ್ನೋದಕ್ಕೆ ನಿನ್ನೆಯಿಂದ ಅವರು ಬಾರ್ಡ್ರಲ್ಲಿ ಗುಂಡಿನ ದಾಳಿ ಮಾಡ್ತಾ ಇದ್ದಾರೆ, ನಾವು ಪ್ರತೀಕಾರ ಮಾಡ್ತಾ ಇದ್ದೀವಿ. ಸೊ ನಾವು ಪಾಕಿಸ್ತಾನವ್ರನ್ನ ನೆಕ್ಸ್ಟ್ FATF ಅಲ್ಲಿ ಇತ್ತು 2012ಇಂದ 15 ಮತ್ತು 2023 ತನಕ, 18ಇಂದ 23 ತನಕ. FATF ಅಂದರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟ್ಯಾಕ್ಸ್ ಫೋರ್ಸ್ ಅಂತ. ಆ FATF ಅಲ್ಲಿ ಗ್ರೇ ಲಿಸ್ಟಲ್ಲಿ ಇತ್ತು. ಗ್ರೇ ಲಿಸ್ಟಲ್ಲಿ ಇದ್ದಿದ್ದು ನಮಗೆ ಒಂದು ಅನುಕೂಲ ಇತ್ತು. ಗ್ರೇ ಲಿಸ್ಟಲ್ಲಿ ಇದ್ದಾಗ ಕೆಲವು ಇಂಟರ್ನ್ಯಾಷನಲ್ ಫಂಡ್ಸ್ ಅವ್ರಿಗೆ ಬರಲ್ಲ, ಸಾಲಗಳು ತಗೊಳಕ್ಕಾಗಲ್ಲ, ಮತ್ತು ಇನ್ವೆಸ್ಟ್ಮೆಂಟ್ಸ್ಗೆ ಎನ್ಕರೇಜ್ಮೆಂಟ್ ಇರಲ್ಲ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ಗೆ ಗ್ರೇ ಲಿಸ್ಟಲ್ಲಿದ್ದರೆ. ಅದನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ರಂತೂ ಇರಾನ್ ಥರ ಏನೂ ಹೋಗಲ್ಲ, ಅಲ್ಲಿ ಯಾವ ಸ್ವಿಫ್ಟು ವರ್ಕ್ ಆಗಲ್ಲ, ಯಾವ ಇದನ್ನು ವರ್ಕ್ ಆಗಲ್ಲ, ಏನು ಮನಿ ಟ್ರಾನ್ಸ್ಫರ್ ಆಗಲ್ಲ, ಎಲ್ಲ ಹವಾಲ ಅದು ಇದು ಅದ್ರ ಮೂಲಕನೇ ಜೀವನ ಮಾಡಬೇಕಾಗ್ತದೆ ಅವ್ರಿಗೆ. ನೌ ಅವರ್ ಗೌರ್ಮೆಂಟ್ ಮೇ try to bring it back to FATF list and move it towards blacklist. Okay. That is the greatest victory. ಅದು ಭಾಳ ದೊಡ್ಡ ಹೊಡೆತ ಕೊಟ್ಟಂಗೆ, ಗೊತ್ತಾಯ್ತಾ? ಮಿಲಿಟ್ರಿಲಿ ಒಂದು ಅವ್ರ ಆ್ಯಕ್ಷನ್ ಅವ್ರು ಮಾಡ್ತಾ ಇರ್ತಾರೆ, ಬಟ್ ಡಿಪ್ಲೊಮ್ಯಾಟಿಕ್ ಆ್ಯಕ್ಷನ್ ಸಿಂಧೂ ನೀರು ಒಂದೇ ಅಲ್ಲ, ವಿ ಹ್ಯಾವ್ ಟು ಡೂ ದಟ್ ಆಲ್ಸೋ. FATFನ ಅದಕ್ಕೆ ಒಂದು 34 ದೇಶಗಳಿದ್ದಾವೆ, ಭಾರತದೂ ಅದರಲ್ಲಿ ಒಂದು ಮೆಂಬರು, ಪ್ಲಸ್ ಒಂದು 2 ಇಂಟರ್ನ್ಯಾಷನಲ್ ಯುರೋಪಿಯನ್ ಕಮಿಷನ್ ಎಲ್ಲ ಇದ್ದಾವೆ. ಇವರೆಲ್ಲ ಸೇರಿ ಮತ್ತೆ ಇವ್ರನ್ನ ಪ್ರೂವ್ ಮಾಡಿ ಲಿಸ್ಟ್ ಹಾಕೋ ಇದರಲ್ಲಿ ಮೋದಿ ಅವರ ಪ್ರಯತ್ನ ಆ ಕಡೆ ಇರ್ತದೆ. ಈ ಟ್ರಂಪ್ ಸಪೋರ್ಟು ಇದೆಲ್ಲ ತಗೊಂಡು ಇವ್ರನ್ನ FATF ನ್ಯಾಟೋ ನಂಬ್ಕೊಂಡಂಗೆ ಆಗಬಾರ್ದಲ್ಲ ಅಂತ
ಅಲ್ಲ ನಾವು ನಂಬ್ಕೊಳ್ಳೋ ಝೆಲೆನ್ಸ್ಕಿ ನ್ಯಾಟೋ ನಂಬ್ಕೊಂಡಂಗೆ. ಝೆಲೆನ್ಸ್ಕಿಗೆ ಇದ್ದಿದ್ದು ಈ ಡಿಂಟ್ ಹ್ಯಾವ್ ಎನಿ ಬಲ. ಕರೆಕ್ಟ್ ಆಯ್ತಾ, ಭಾರತ ಅಷ್ಟು ಕೆಟ್ಟದಾಗಿಲ್ಲ ಬಲ. ಇವತ್ತು ಸರ್ಕಾರದಲ್ಲಿ ತಲೆಗಳು ಚೇಂಜ್ ಆಗ್ತಾ ಇರುತ್ತೆ. ಅವನಿಗೆ ಬೈಡನ್ ಹೋಗಿ ಟ್ರಂಪ್ ಅವರು ಅಷ್ಟೇ ಇಷ್ಟು ದೊಡ್ಡ ಪಾಲಿಸಿ ಚೇಂಜ್ ಆಗುತ್ತೆ ಅಂತ ಹೇಳಿ ಅವನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ಇವನು ಬಿಲದಲ್ಲೇ ಬಂದಿಯಾಗಿ ಅಲ್ಲೇ ಹೊಗೆ ಹಾಕಿ ಉಸಿರುಗಡಿಸ್ಬಿಟ್ರು ಅವನು. ಅಲ್ಲ, ಅವನ ಹತ್ರನೂ 1,000 ನ್ಯೂಕ್ಲಿಯರ್ ಹೆಡ್ಸ್ ಇತ್ತು. ಓಕೆ, ಇವ್ರುಗಳೇ ಅವ್ರಿಗೆ ತಲೆ ತಿನ್ಬಿಟ್ಟು ಪಾಪ ನ್ಯೂಕ್ಲಿಯರ್ ಹೆಡ್ಸ್ನೆಲ್ಲ ನ್ಯೂಟ್ರಲೈಸ್ ಮಾಡಿಸ್ಬಿಟ್ಟು ಎಲ್ಲ ಬರೀ ಕೈ ಮಾಡಿ ನಿಲ್ಸಿದ್ದೆ ಇವರು. ಓಕೆ, ಈ ನ್ಯಾಟೋ ಮತ್ತೆ ಅಮೆರಿಕ ಸೇರಿ. ಅವ್ರ ಹತ್ರ ನ್ಯೂಕ್ಲಿಯರ್ ಇದ್ದಿದ್ರೆ ಈ ಒಂದ್ ಮಟ್ಟಕ್ಕೆ ನಡೀತಾ ಇರ್ಲಿಲ್ಲ. ಹೆಲ್ಪ್ ಮಾಡಿದ್ರೆ ಅಮೆರಿಕನೂ ಇಲ್ಲ, ನ್ಯೂಕ್ಲಿಯರ್ ನಾನ್ ನ್ಯೂಕ್ಲಿಯರ್ ಮಾಡ್ಬಿಟ್ಟು ಎಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಿಮ್ಮ ಹತ್ರ ಇದು ಮಾಡ್ತೀವಿ ಅಂತ ಹೇಳಿ ಕೊನೆಗೆಲ್ಲ ಕೈ ಎತ್ಬಿಟ್ರು ಅವ್ರಿಗೆ. ಭಾರತ ಆ ಸ್ಥಿತಿಲಿಲ್ಲ, ನಾವ್ಯಾರನ್ನೂ ಅಷ್ಟೊಂದು ನಂಬ್ಕೊಂಡು ಇಲ್ಲ. ಈಗ ನಾನು ಫೀಲ್ಡಲ್ಲಿ ಇದ್ದಂಥವ್ರು ಕಾಶ್ಮೀರದಲ್ಲಿ 9 ವರ್ಷ ಕೆಲಸ ಮಾಡಿರಬೇಕು ಅಂತ ಭಾವಿಸ್ತೀನಿ ನಾಗರಾಜ್ ಅವರೇ. ಈ ಟೆರರಿಸ್ಟ್ಗಳ ವಿಚಾರದಲ್ಲಿ ಆಗಲಿ ಅಥವಾ ಪಾಕಿಸ್ತಾನದ ವಿಚಾರದಲ್ಲಾಗಲಿ ಯಾವುದೇ ಕಂಟ್ರಿಯ ಒಂದು ಆರ್ಮಿ ಆದರೂ ಅದರಲ್ಲಿ ಏನೋ ಒಂದು ಯುನೀಕ್ನೆಸ್ ಅಂತ ಇರುತ್ತೆ. ನಮ್ಮಲ್ಲಿ ನಮ್ಮ ಇಂಡಿಯಾದಲ್ಲೇ ಒಂದೊಂದು ಕಡೆಯ ಒಂದೊಂದು ಆರ್ಮಿ ಟ್ರೂಪ್ಗಳಿಗೂ ಒಂದೊಂದು ವಿಭಿನ್ನ ಇತಿಹಾಸ ಇದೆ. ಅವ್ರದ್ದೊಂದು ಶೌರ್ಯದ್ದೇ ಒಂದು ದೊಡ್ಡ ಪರಾಕ್ರಮದ ಇತಿಹಾಸ ಇರುತ್ತೆ. ನೀವು ಗೂರ್ಖಾ ಬೆಟಾಲಿಯನ್ ಅಂದರೆ ಒಂದು ತಾಕತ್ತಿರುತ್ತೆ, ರಾಜಸ್ಥಾನಿಗಳದು ಅಂತಲೇ ಬಂದಾಗ ಒಂದು ತಾಕತ್ತಿರುತ್ತೆ. ಆದರೆ ಪಾಕಿಸ್ತಾನದ ಸ್ಟ್ರೆಂತ್ ವೈಸ್ ಬಂದರೆ, ವೀಕ್ನೆಸ್ ಬಿಡಿ ಇಷ್ಟೆಲ್ಲ ಈಗಲಾಗಲೇ ಮಾತಾಡಿದ್ದೀವಿ, ಸ್ಟ್ರೆಂತ್ ಅಂದರೆ ಯಾವುದು ಈ ಟೆರರಿಸ್ಟ್ಗಳ ವಿಚಾರದಲ್ಲಿ? ಈಗ ನಾನು ತುಂಬ ಗಮನಿಸಿದ್ದೀನಿ, ಅಫ್ಘಾನಿಸ್ತಾನ ಅಂತ ಒಂದು ವಿಚಾರ ಬಂದಾಗ ಅಮೆರಿಕ ಬಹಳ ಪರದಾಡಿದ್ರು. ಅಫ್ಘಾನಿಸ್ತಾನ ಅಟ್ ಲಾಸ್ಟ್ ಏನೂ ಮಾಡ್ಕೊಳ್ಳಿಕ್ಕಾಗದೆ ಹೆಂಗೆ ನನಗೆ ಬಿಟ್ಬಿಟ್ಟು ಅಮೆರಿಕದಂಥ ಅಮೆರಿಕ 10-15 ವರ್ಷ ಇದ್ದೆ, ಏನೂ ಮಾಡೋಕ್ಕಾಗದೆ ವಾಪಸ್ ಹೊರಟುಬಿಟ್ರು. ಆ ಟೆರರಿಸ್ಟ್ಗಳು ಆ ಥರ ಟ್ರೈನ್ ಆಗಿರ್ತಾರೆ, ಎಲ್ಲೋ ಗುಡ್ಗಾಡಲ್ಲಿರ್ತಾರೆ, ಒಂದೊಂದು ವಾರ ಊಟ ಇಲ್ಲದಿದ್ರು ಅವ್ರು ಬದುಕಬಲ್ಲರು ಅಂತ ಬಂದಾಗ ಇವ್ರನ್ನ ನಾವು ಹೆಂಗೆ ಝೀರೋ ಮಾಡೋದು? ಇವ್ರನ್ನ ನಾನು ಆಲ್ರೆಡಿ ಹೇಳ್ಬಿಟ್ಟೆ, ನಮ್ಮ ಮಿಲಿಟ್ರಿ ಪವರು ತುಂಬ ಅವ್ರ ಕಂಪ್ಯಾರಿಸನ್ ನೋಡಿದ್ರೆ ನಾವು ಎಲ್ಲೋ ಇದ್ದೀವಿ. ನಾವು ವಿ ಕಾಂಟ್ ಕಂಪೇರ್ ಪಾಕಿಸ್ತಾನ್ ವಿತ್ ಅಸ್ ಇನ್ ಮಿಲಿಟ್ರಿ ಪ್ರೊವೆಸ್. ಅವ್ರದ್ದು ದಿ ಪ್ಲಸ್ ಪಾಯಿಂಟ್ ಏನಂದರೆ ದೇ ಹ್ಯಾವ್ ಅ ಯೂನಿಟ್, ಕಾಂಪೋಸಿಟ್ ಕಮಾಂಡೋ ಯೂನಿಟ್ ಕಾಲ್ಡ್ SSG, ಸ್ಪೆಷಲ್ ಸರ್ವಿಸಸ್ ಗ್ರೂಪ್. ಓಕೆ, ಈ SSG ಅವರು ನಮ್ಮ ಕಡೆ ವಿ ಹ್ಯಾವ್ ಸ್ಪೆಷಲ್ ಫೋರ್ಸಸ್, ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಇದೆ, ಮಾರ್ಕೋಸ್ ಇದೆ, ನೇವಿ ಮರೀನ್ ಕಮಾಂಡೋಸ್ ಇದ್ದಾರೆ, ಗರುಡ್ ಫೋರ್ಸಸ್ ಇದ್ದಾರೆ ಏರ್ಫೋರ್ಸಲ್ಲಿ. ಅವ್ರ ಕಡೆ ದೇ ಹ್ಯಾವ್ ಸ್ಪೆಷಲ್ ಸರ್ವಿಸಸ್ ಗ್ರೂಪ್. ಈ ಸ್ಪೆಷಲ್ ಸರ್ವಿಸಸ್ ಗ್ರೂಪ್ ಏನು ಮಾಡ್ತಾ ಇದ್ರು, ಫಸ್ಟು ಬಿಫೋರ್ ಆ್ಯಂಡ್ ಆಫ್ಟರ್ ಆಫ್ ಜಿಬ್ರಲ್ಟಾರ್ ಅಂತ ಒಂದು ಆಪರೇಷನ್ ಆರ್ಮಿ ಜನರಲ್, ಪಾಕಿಸ್ತಾನಿ ಆರ್ಮಿ ಜನರಲ್ ಕನ್ಸೀವ್ ಮಾಡಿದ್ರು. ಅದರಲ್ಲಿ ಏನಂದರೆ ಪಾಕಿಸ್ತಾನ್ ಆರ್ಮಿ SSG ಕಮಾಂಡೋಸ್ ಇಂಡಿಯನ್ ಟೆರಿಟರಿಯಲ್ಲಿ ಇನ್ಫಿಲ್ಟ್ರೇಟ್ ಮಾಡಿಬಿಟ್ಟು ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡೋ ಆ ಥರ ಮಾಡಿದ್ರು. ಸೊ ಇಫ್ ಯು ಕ್ಯಾನ್ ನ್ಯೂಟ್ರಲೈಸ್ ದಿ ಎಲೀಟ್ ಕಮಾಂಡೋಸ್, ಈ SSG ಕಮಾಂಡೋಸ್ನ ನ್ಯೂಟ್ರಲೈಸ್ ಮಾಡಿದ್ರೆ, ಯಾಕಂದರೆ ಅವರೇ ಟ್ರೈನಿಂಗ್ ಕೊಡೋದು. ಟೆರರಿಸ್ಟ್ ಕ್ಯಾಂಪಲ್ಲಿ ಒಬ್ಬೊಬ್ಬ SSG ಮೇಜರ್ ಇಲ್ಲಾಂದರೆ ಕ್ಯಾಪ್ಟನ್ ಹೋಗ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅವ್ರಿಗೆ. ಸೊ ಇವ್ರನ್ನ ನಾವು ನ್ಯೂಟ್ರಲೈಸ್ ಮಾಡಿಬಿಟ್ರೆ ಐ ಥಿಂಕ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಆಫ್ ದಿ ಟ್ರೈನಿಂಗ್ ಮತ್ತು ಈ ಹ್ಯಾಂಡ್ಲರ್ಸು ISI ಆ್ಯಂಡ್ SSG ಈ ಎರಡು ಕಾಂಪೊನೆಂಟ್ ಇದೆ. ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಪಾಕಿಸ್ತಾನ ಆರ್ಮಿದು ಮತ್ತು SSG ಕಮಾಂಡೋಸ್. ಯಾಕಂದರೆ ದೇರ್ ರೆಗ್ಯುಲರ್ ಆರ್ಮಿ ಮತ್ತು ಅವ್ರ ರೇಂಜರ್ಸ್ ಅಂದರೆ ನಮ್ಮ BSF ಥರ ಅವ್ರದ್ದು. ಓಕೆ, ಆ್ಯಂಡ್ ರೆಗ್ಯುಲರ್ ಆರ್ಮಿ ಇಸ್ ನಾಟ್ ಆಸ್ ಸ್ಟ್ರಾಂಗ್ ಆಸ್ SSG. ಎಲೀಟ್ ಕಮಾಂಡೋ ಯೂನಿಟ್ ಒಂದೇ, ಅವರೇ ಕನ್ಸೀವ್ ಮಾಡಿಬಿಟ್ಟು ಟ್ರೈನಿಂಗ್ ಶೆಡ್ಯೂಲ್ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರು ಟ್ರೈನ್ ಮಾಡ್ತಾರೆ. ISA ಅವ್ರನ್ನ ಬ್ರೈನ್ ಬಿಹೈಂಡ್ ದ SSG. ಸೊ ಈ ಇವರಿಬ್ಬರನ್ನ ವಿ ಹ್ಯಾವ್ ಟು ನ್ಯೂಟ್ರಲೈಸ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಟು ಎನ್ಶೋರ್ ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ ಬರಬಾರ್ದು.